ಎಲ್ರಿಗೂ ನಮಸ್ಕಾರ. ನಾನು ಭರತ್. ಏಪ್ರಿಲ್ 10, 1912 ಆ ಕಾಲದ ವರ್ಲ್ಡ್ ಫೇಮಸ್ RMS ಟೈಟಾನಿಕ್ ಅದರ ಎರಾದ ಅತ್ಯಂತ ದೊಡ್ಡ ಶಿಪ್ ಆಗಿತ್ತು. ಟೈಟಾನಿಕ್ ತನ್ನ ಫಸ್ಟ್ ಜರ್ನಿ ಸೌತ್ ಆಂಪ್ಟನ್ನಿಂದ ನ್ಯೂಯಾರ್ಕ್ಗೆ ಸ್ಟಾರ್ಟ್ ಮಾಡ್ತು. ಇದರಲ್ಲಿ ದೊಡ್ಡ ದೊಡ್ಡ ಬಿಸ್ನೆಸ್ ಮ್ಯಾನ್, ಫೇಮಸ್ ಆ್ಯಕ್ಟರ್ಸ್ ಮತ್ತು ಅಮೆರಿಕದಲ್ಲಿ ಒಂದು ಹೊಸ ಲೈಫ್ ಶುರು ಮಾಡಬೇಕು ಅಂತ ಕನಸು ಕಾಣ್ತಿದ್ದ ತುಂಬ ಜನ ಇದ್ರು. 62 ವರ್ಷದ ಎಡ್ವರ್ಡ್ ಜಾನ್ ಸ್ಮಿತ್ ಈ ಶಿಪ್ನ ಕ್ಯಾಪ್ಟನ್ ಆಗಿದ್ರು. ಅವರಿಗೆ ಸಮುದ್ರದಲ್ಲಿ ಹಲವು ವರ್ಷಗಳ ಎಕ್ಸ್ಪೀರಿಯನ್ಸ್ ಇದ್ದಿದ್ದರಿಂದ ಅವರು ಈ ಶಿಪ್ಪನ್ನು ಸೇಫ್ ಆಗಿ ತಗೊಂಡು ಹೋಗ್ತಾರೆ ಅಂತ ಎಲ್ಲರೂ ಕೂಡ ನಂಬಿದ್ರು. ಟೈಟಾನಿಕ್ನ ಈ ಫಸ್ಟ್ ಜರ್ನಿ ಒಂದು ದೊಡ್ಡ ಇವೆಂಟ್ ಆಗಿತ್ತು. ಪಬ್ಲಿಕ್ ಮತ್ತು ಮೀಡಿಯಾದ ಫುಲ್ ಅಟೆನ್ಷನ್ ಅದರ ಮೇಲಿತ್ತು. ಇಷ್ಟು ಐಕಾನಿಕ್ ಆದ ಟೈಟಾನಿಕ್ನಲ್ಲಿ ಟ್ರಾವೆಲ್ ಮಾಡೋಕ್ಕೆ ಪ್ರತಿಯೊಬ್ಬರಿಗೂ ಆಸೆ ಇತ್ತು. ಇಮ್ಯಾಜಿನ್ ಮಾಡಿ, ಟೈಟಾನಿಕ್ ಕೇವಲ ಒಂದು ದೊಡ್ಡ ಶಿಪ್ ಆಗಿರಲಿಲ್ಲ, ಅದು ನೀರಿನ ಮೇಲೆ ತೇಲೋ ಒಂದು ಲಕ್ಸುರಿ ಪ್ಯಾಲೇಸ್ ಥರ ಇತ್ತು. ವರ್ಲ್ಡ್ನ ಬೆಸ್ಟ್ 5 ಸ್ಟಾರ್ ಹೋಟೆಲ್ಸ್ ಕೂಡ ಅದರ ಮುಂದೆ ಡಲ್ ಆಗ್ತಿತ್ತು. ಅಷ್ಟು ಗ್ರ್ಯಾಂಡ್ ಆಗಿತ್ತು ಟೈಟಾನಿಕ್. ಅದು 269 ಮೀಟರ್ ಉದ್ದ, 53 ಮೀಟರ್ ಎತ್ತರ ಇತ್ತು. ಇಂಥ ಒಂದು ಮಾಸ್ಟರ್ ಪೀಸ್ ಸಮುದ್ರದ ಮಧ್ಯದಲ್ಲಿ ಕಟ್ಟೋದು ಅಷ್ಟು ಈಸಿ ಇರಲಿಲ್ಲ. 1912ರಲ್ಲಿ ಇದಕ್ಕೆ $7.5 ಮಿಲಿಯನ್, ಅಂದರೆ ಇವತ್ತಿನ ಲೆಕ್ಕದಲ್ಲಿ $400 ಮಿಲಿಯನ್ ಖರ್ಚಾಗಿತ್ತು. ಶಿಪ್ನ ಇಂಟೀರಿಯರ್ ಪೂರ್ತಿ ಸ್ಟೈನ್ಲೆಸ್ ಗ್ಲಾಸ್ ಮಿರರ್ಸ್, ವುಡನ್ ಪ್ಯಾನಲ್ಸ್ನಿಂದ ಮಾಡಿದ್ರು. ರಿಚ್ ಆ್ಯಂಡ್ ಎಲಿಗೆಂಟ್ ಡಿಸೈನ್ ಇತ್ತು. ಪ್ಯಾಸೆಂಜರ್ಸ್ನ ಅಟ್ರ್ಯಾಕ್ಟ್ ಮಾಡೋಕ್ಕೆ 2 ದೊಡ್ಡ ಗ್ರ್ಯಾಂಡ್ ಸ್ಟೇರ್ ಕೇಸ್, ಅಂದರೆ ಮೆಟ್ಟಿಲುಗಳು ಕೂಡ ಇತ್ತು. ರಿಲ್ಯಾಕ್ಸ್ ಮಾಡೋಕ್ಕೆ ಸನ್ ಡೆಕ್, ಬಿಸಿನೀರಿನ ಸ್ವಿಮ್ಮಿಂಗ್ ಪೂಲ್, ಟರ್ಕಿಶ್ ಬಾತ್, ಎಲೆಕ್ಟ್ರಿಕ್ ಬಾತ್, ಸ್ಪಾ ಎಕ್ಸ್ಪೀರಿಯನ್ಸ್, ಜಿಮ್, ಸ್ಕ್ವಾಶ್ ಕೋರ್ಟ್, ಹೀಗೆ ಲಿಸ್ಟ್ಗೆ ಸೇರಿಸೋಕೆ ಆಗದೆ ಇರೋಷ್ಟು ಫೆಸಿಲಿಟೀಸ್ ಇತ್ತು. ಇದರ ಜೊತೆಗೆ 4 ರೆಸ್ಟೋರೆಂಟ್ಸ್, 2 ಸಲೂನ್ಸ್ ಮತ್ತು 4 ಲೈಬ್ರರೀಸ್ ಕೂಡ ಇತ್ತು. ಪ್ಯಾಸೆಂಜರ್ಸ್ನ ಪ್ರತಿಯೊಂದು ಅಗತ್ಯದ ಬಗ್ಗೆನೂ ತುಂಬ ಕೇರ್ ತಗೊಂಡು ಈ ಶಿಪ್ನ ಕಟ್ಟಿದ್ರು. ಈ ಲಕ್ಸುರಿ ಹೋಟೆಲನ್ನು ಪ್ಯಾಸೆಂಜರ್ಸ್ಗೆ ಒಂದು ಅನ್ಫರ್ಗೆಟಬಲ್ ಸಿ ಎಕ್ಸ್ಪೀರಿಯನ್ಸ್ ಕೊಡೋಕ್ಕೆ ಡಿಸೈನ್ ಮಾಡಿದರು. ಆದರೆ ಇಂಥ ಒಂದು ಯುನೀಕ್ ಶಿಪ್ನ ಟ್ರಾಜಿಕ್ ಫ್ಯೂಚರ್, ದುರಂತ ಭವಿಷ್ಯ ಸಮುದ್ರದ ಅಲೆಯ ಜೊತೆ ಕೊಚ್ಚಿ ಹೋಯಿತು. ಆ ರೂಟ್ನಲ್ಲಿ ಬೇರೆ ಶಿಪ್ಗಳು ಕೂಡ ಓಡಾಡ್ತಿದ್ವು. ಆದರೂ ಆ ಐಸ್ಬರ್ಗ್ಗೆ ಟೈಟಾನಿಕ್ ಮಾತ್ರ ಹೇಗೆ ಕ್ರ್ಯಾಶ್ ಆಯಿತು, ಅವರು ಎಲ್ಲ ವಾರ್ನಿಂಗ್ಸನ್ನು ಹೇಗೆ ಇಗ್ನೋರ್ ಮಾಡಿದರು, ಹಾಗೆಯೇ ಜಸ್ಟ್ 37 ಕಿಲೋಮೀಟರ್ ಡಿಸ್ಟೆನ್ಸ್ನಲ್ಲಿ ಇನ್ನೊಂದು ಶಿಪ್ ಇದ್ದರೂ ಸಹ ಅವರು ಯಾಕೆ ಟೈಟಾನಿಕ್ನ ಸೇವ್ ಮಾಡೋಕ್ಕೆ ಬರಲಿಲ್ಲ? ಹಾಗಾದರೆ ಆ ರಾತ್ರಿಯಲ್ಲಿ ನಿಜವಾಗಿಯೂ ಏನಾಯಿತು? ಅಷ್ಟೆಲ್ಲ ಥಿಂಗ್ಸ್ ಒಂದೇ ಸಲ ರಾಂಗ್ ಆದರೂ ಏಕೆ ಹೋದ್ವು? ಬನ್ನಿ, ಇದೆಲ್ಲವನ್ನು ಈಗ ಡೀಟೇಲ್ ಆಗಿ ನೋಡೋಣ. ಲೆಟ್ಸ್ ಗೆಟ್ ಇನ್. Titanic was a new breed of luxury liner. On April 10, 1912, Titanic left port in Southampton, England, and embarked on its first and last voyage. The time was 11:40. But it was too late. The iceberg grazed the right side of the ship. ಟೈಟಾನಿಕ್ನ ಅನ್ಸಿಂಕಬಲ್ ಅಂತ ಕರೀತಿದ್ರು, ಅಂದರೆ ಅದು ಮುಳುಗೋದೇ ಇಲ್ಲ ಅಂತ. ಯಾಕಂದರೆ ಅದರಲ್ಲಿ ಅಷ್ಟು ಅಡ್ವಾನ್ಸ್ ಸೇಫ್ಟಿ ಫೀಚರ್ಸ್ ಇತ್ತು. ಜನ ಇದನ್ನು ಕಂಪ್ಲೀಟ್ಲಿ ನಂಬಿದ್ರು. ಶಿಪ್ನ ಕಟ್ಟಿದ್ದ ಕಂಪನಿ ವೈಟ್ ಸ್ಟಾರ್ ಲೈನ್ ಇದನ್ನೇ ತುಂಬ ಸ್ಟ್ರಾಂಗ್ ಆಗಿ ಪ್ರಮೋಟ್ ಮಾಡ್ತಿತ್ತು. ಅದರ ವೈಸ್ ಪ್ರೆಸಿಡೆಂಟ್ ಫಿಲಿಪ್ A.S. ಫ್ರ್ಯಾಂಕ್ಲಿನ್ ಕೂಡ ಈ ಶಿಪ್ ಮುಳುಗೋಕೆ ಸಾಧ್ಯನೇ ಇಲ್ಲ ಅಂತ ಒಂದು ಪವರ್ಫುಲ್ ಸ್ಟೇಟ್ಮೆಂಟ್ ಕೂಡ ಕೊಟ್ಟಿದ್ರು. ಏಪ್ರಿಲ್ 10, 1912ಕ್ಕೆ ಸ್ಟಾರ್ಟ್ ಆದ ಟೈಟಾನಿಕ್ ಜಸ್ಟ್ 2 ದಿನಕ್ಕೆ, ಅಂದರೆ ಏಪ್ರಿಲ್ 12ಕ್ಕೆ ತನ್ನ ಫಸ್ಟ್ ಸೀ ಸ್ಟಾರ್ಮ್, ಅಂದರೆ ಮೊದಲ ಸಮುದ್ರದ ಬಿರುಗಾಳಿಯನ್ನು ಫೇಸ್ ಮಾಡ್ತು. ಇಲ್ಲಿಂದನೇ ಆ ಮುಳುಗಲು ಸಾಧ್ಯವಾಗದ ಶಿಪ್ನ ಲಿಮಿಟ್ಸ್ ಟೆಸ್ಟ್ ಆಗೋಕ್ಕೆ ಶುರುವಾಗಿತ್ತು. ಹಾಗಾಗಿ RMS ಟೈಟಾನಿಕ್ ಅಟ್ಲಾಂಟಿಕ್ ಓಷನ್ನಲ್ಲಿ ಅಮೆರಿಕ ಕಡೆಗೆ ಹೋಗ್ತಿದ್ದಾಗ ಆ ಸಿ ರೂಟ್ನಲ್ಲಿ ಪೂರ್ತಿ ಐಸ್ಬರ್ಗ್ಗಳಿಂದ, ಅಂದರೆ ಹಿಮಗಡ್ಡೆಗಳಿಂದ ತುಂಬಿತ್ತು. ಬೇಸಿಕಲಿ ಎಲ್ಲ ಶಿಪ್ಸ್ಗೂ ಇದು ಡೇಂಜರ್ ಆಗಿತ್ತು. ನಾರ್ಮಲಿ ಇಂಥ ಸಿಚುವೇಷನ್ನಲ್ಲಿ ಶಿಪ್ಸ್ ತಕ್ಷಣ ತಮ್ಮ ಜರ್ನಿಯಲ್ಲಿರೋ ರಿಸ್ಕನ್ನು ನೋಡಿಕೊಂಡು ಒಂದಕ್ಕೊಂದು ರೇಡಿಯೋದಲ್ಲಿ ಕಾಂಟ್ಯಾಕ್ಟ್ ಮಾಡಿ ಡೇಂಜರ್ ಬಗ್ಗೆ ಇನ್ಫಾರ್ಮ್ ಮಾಡೋದು ಕಾಮನ್ ಪ್ರಾಕ್ಟೀಸ್. ಈ ವಾರ್ನಿಂಗ್ ಸಿಕ್ಕಿದ ಮೇಲೆ ಟೈಟಾನಿಕ್ 2 ಸಲ ತನ್ನ ದಾರಿಯನ್ನು ಚೇಂಜ್ ಮಾಡಿ ಎಸ್ಕೇಪ್ ಆಗೋಕ್ಕೆ ಟ್ರೈ ಮಾಡ್ತು. ಆದರೆ ಅದು ತನ್ನ ಸ್ಪೀಡ್ನ ಸ್ಲೋ ಮಾಡಲಿಲ್ಲ. ಅದು 20.1 ನಾಟ್ಸ್, ಅಂದರೆ ಗಂಟೆಗೆ 40 ಕಿಲೋಮೀಟರ್ ಸ್ಪೀಡ್ನಲ್ಲಿ ತನ್ನ ಜರ್ನಿಯನ್ನು ಕಂಟಿನ್ಯೂ ಮಾಡ್ತು. ಏಪ್ರಿಲ್ 14, 1912 ಇನ್ನೂ 7 ಐಸ್ಬರ್ಗ್ ವಾರ್ನಿಂಗ್ಸ್ಗಳು, ಅಂದರೆ ಹಿಮಗಡ್ಡೆಗಳ ಎಚ್ಚರಿಕೆಗಳು ಬರುತ್ತೆ. ಆದರೂ ಕ್ಯಾಪ್ಟನ್ ಸ್ಮಿತ್ ಮತ್ತು ಅವರ ಟೈಟಾನಿಕ್ನ ಸ್ಪೀಡನ್ನು ಕಡಿಮೆ ಮಾಡೋದೇ ಇಲ್ಲ.
ಆ ದಿನ ಮುಗಿತಾ ಬಂತು, ಟೆಂಪರೇಚರ್ ಕೂಡ ಡ್ರಾಪ್ ಆಗೋಕ್ಕೆ ಸ್ಟಾರ್ಟ್ ಆಯಿತು. ಪ್ಲಸ್ ಆ ನೈಟಲ್ಲಿ ಆಕಾಶದಲ್ಲಿ ಚಂದ್ರ ಇರಲಿಲ್ಲ, ಸೊ ಬೆಳದಿಂಗಳ ಬೆಳಕಿನಲ್ಲಿ ಕಾಣೋ ವಿಸಿಬಿಲಿಟಿ ಕೂಡ ಕಡಿಮೆಯಾಗಿತ್ತು. ಇನ್ನೊಂದು ಪ್ರಾಬ್ಲಮ್ ಏನಂದರೆ ಕ್ರೌಸ್ ನೆಸ್ಟ್ ಅಂತ ಒಂದು ಅಬ್ಸರ್ವೇಷನ್ ಪ್ಲ್ಯಾಟ್ಫಾರ್ಮ್ ಇತ್ತು. ಮುಂದೆ ಏನಾದರೂ ಟ್ರಾಫಿಕ್ ಇದೆಯಾ, ದಾರಿಯಲ್ಲಿ ಏನಾದರೂ ಡೇಂಜರ್ ಇದೆಯಾ ಅಂತ ಚೆಕ್ ಮಾಡೋಕ್ಕೆ ಇದು ಒಂದು ಇಂಪಾರ್ಟೆಂಟ್ ಜಾಗ. ಅಲ್ಲಿ ಒಬ್ಬ ವ್ಯಕ್ತಿ ಯಾವಾಗಲೂ ಆನ್ ಡ್ಯೂಟಿಯಲ್ಲಿ ಇರ್ತಾರೆ. ಅಷ್ಟು ಹೈಟ್ನಲ್ಲಿ ಆ ಜಾಗ ಸಹಜವಾಗಿಯೇ ತುಂಬ ಕೋಲ್ಡ್ ಮತ್ತು ವಿಂಡಿಯಾಗಿರುತ್ತೆ. ಆ ಕೋಲ್ಡ್ ನೈಟಲ್ಲಿ ಟೈಟಾನಿಕ್ ಕ್ರೌ ನೆಸ್ಟ್ ಮೇಲೆ ಎಕ್ಸಾಕ್ಟ್ಲಿ ರಾತ್ರಿ 11:31ಕ್ಕೆ ಫ್ರೆಡ್ರಿಕ್ ಫ್ಲೀಟ್ ಅನ್ನೋನು ನಿಂತಿದ್ದ. ನಡುರಾತ್ರಿಯಲ್ಲಿ ಶಿಪ್ನ ಮುಂದೆ ಒಂದು ದೊಡ್ಡ ಐಸ್ಬರ್ಗನ್ನು, ಬಂಡೆಯಂತಹ ಹಿಮಗಡ್ಡೆಯನ್ನು ನೋಡ್ತಾರೆ. ದ ನೆಕ್ಸ್ಟ್ ಮೂಮೆಂಟ್ ಅವರು ವಾರ್ನಿಂಗ್ ಬೆಲ್ಲನ್ನು 3 ಸಲ ಬಾರಿಸ್ತಾರೆ. ಇಮಿಡಿಯೇಟ್ಲಿ ಫೋನ್ ತಗೊಂಡು ಬ್ರಿಡ್ಜ್ಗೆ ಅಂದರೆ ಹಡಗಿನ ನಿಯಂತ್ರಣ ಕೊಠಡಿಗೆ ಕಾಲ್ ಮಾಡ್ತಾರೆ. ಶಿಪ್ ಮುಂದೆ ದೊಡ್ಡ ಐಸ್ಬರ್ಗ್ ಇದೆ, ತಕ್ಷಣ ಶಿಪ್ಪನ್ನು ತಿರುಗಿಸಿ ಅಂತ ಹೇಳ್ತಾರೆ. ಇನ್ಫಾರ್ಮೇಷನ್ ಸಿಕ್ಕಿದ ತಕ್ಷಣ ಆಫೀಸರ್ ವಿಲಿಯಂ ಮರ್ಡೋಕ್ ಶಿಪ್ಪನ್ನು ಲೆಫ್ಟ್ಗೆ ತಿರುಗಿಸೋಕೆ ಆರ್ಡರ್ ಮಾಡ್ತಾರೆ. ಆದರೆ ಶಿಪ್ನ ರೆಸ್ಪಾನ್ಸ್ ಎಷ್ಟೇ ಫಾಸ್ಟ್ ಆಗಿದ್ರೂ ಅದರ ಸೈಜ್ ಮತ್ತು ರಿಯಾಕ್ಷನ್ ಟೈಮ್ ಅಷ್ಟು ಸರಿ ಇರಲಿಲ್ಲ. ಅಂದರೆ ಎಸ್ಕೇಪ್ ಆಗೋಕೆ ಟೈಟಾನಿಕ್ಗೆ ಸಾಕಷ್ಟು ಟೈಮ್ ಆಗಲಿ ಸ್ಪೇಸ್ ಆಗಲಿ ಸಿಗಲಿಲ್ಲ. ಐಸ್ಬರ್ಗ್ನ ನೋಡಿದ ಕೇವಲ 9 ನಿಮಿಷದಲ್ಲಿ, ಅಂದರೆ ರಾತ್ರಿ 11:40ಕ್ಕೆ ಟೈಟಾನಿಕ್ ಅದಕ್ಕೆ ಹೋಗಿ ಗುದ್ದುತ್ತೆ. ಅಷ್ಟೇ. The Titanic was a new breed of luxury liner. On April 10, 1912, Titanic left port in Southampton, England, and embarked on its first and last voyage. The time was 11:40. But it was too late. The iceberg grazed the right side of the ship. ಆ ಐಸ್ಬರ್ಗ್ ಸುಮಾರು 200ರಿಂದ 400 ಅಡಿ ಉದ್ದ ಇತ್ತು. ಅಂದರೆ ಒಂದು ದೊಡ್ಡ ಫುಟ್ಬಾಲ್ ಫೀಲ್ಡ್ ಅಷ್ಟು ದೊಡ್ಡದು. ಅದು ಬಂದು ಶಿಪ್ನ ರೈಟ್ ಸೈಡ್ಗೆ ಹೊಡಿತು. ಟೈಟಾನಿಕ್ನ ರೈಟ್ ಸೈಡ್ನಲ್ಲಿ ಎಕ್ಸಾಕ್ಟ್ಲಿ ಬೋ ಹತ್ರ ಒಂದು ದೊಡ್ಡ ಬಿರುಕು ಆಯಿತು. ಹಾಗಾದರೆ ಈ ಬ್ರೋ ಅಂದರೆ ಏನು? ಸಿಂಪಲ್ ಆಗಿ ಹೇಳೋದಾದರೆ, ಬೋ ಅಂದರೆ ಇದು ಶಿಪ್ನ ಮುಂಭಾಗ ಅಂದರೆ ಫ್ರಂಟ್ ಪಾರ್ಟ್. ಸ್ಟರ್ನ್ ಇದು ಶಿಪ್ನ ಬ್ಯಾಕ್ ಪಾರ್ಟ್ ಅಂದರೆ ಹಿಂಭಾಗ. ಹಲ್ ಇದು ಶಿಪ್ನ ಕೆಳಭಾಗ. ಇದು ಶಿಪ್ ನೀರಲ್ಲಿ ಮುಳುಗದ ಹಾಗೆ ಸಪೋರ್ಟ್ ಕೊಡುತ್ತೆ. ದ ನೆಕ್ಸ್ಟ್ ಫ್ಯೂ ಸೆಕೆಂಡ್ಸ್ನಲ್ಲೇ ಈ ಬೋ ಬಂದು ಐಸ್ಬರ್ಗ್ಗೆ ತಾಗಿ ಶಿಪ್ನ ಮೇನ್ ಪಾರ್ಟ್ಸ್ಗಳಲ್ಲಿ ಹೋಲ್ಸ್ಗಳನ್ನು ಕ್ರಿಯೇಟ್ ಮಾಡ್ತು. ಒಂದು ಮೆಟಲ್ ಶೇಪ್ ಒಂದು ಬಂಡೆಯಿಂದ ಹೇಗೆ ಡ್ಯಾಮೇಜ್ ಆಗಬಹುದು ಅಂತ ನಿಮಗೆ ಸರ್ಪ್ರೈಸ್ ಆಗಬಹುದು. ಇದನ್ನು ಅರ್ಥ ಮಾಡ್ಕೊಳ್ಳೋಕ್ಕೆ ನಾವು ಆ ಫ್ರೋಝನ್ ರಾಕ್, ಹೆಪ್ಪುಗಟ್ಟಿದ ಬಂಡೆ ಕಡೆ ಫೋಕಸ್ ಮಾಡಬೇಕು. ಒಂದು ಬಂಡೆ ಎಷ್ಟೇ ಹಾರ್ಡ್ ಆಗಿದ್ರೂ ಅದು ಮೆಟಲನ್ನು ಬ್ರೇಕ್ ಮಾಡೋಕ್ಕೆ ಆಗಲ್ಲ ಅನ್ನೋದು ನಿಜ. ಆದರೆ ಇದು ಕೇವಲ ಬಂಡೆ ಅಲ್ಲ, ಇದೊಂದು ಜಯಂಟ್ ಮೌಂಟೇನ್ ಆಫ್ ಐಸ್, ಬೃಹತ್ ಮಂಜುಗಡ್ಡೆಯ ಪರ್ವತ. ಆ ಐಸ್ಬರ್ಗ್ನ ಸೈಜ್, ಅಗಲ ಮತ್ತು ಸ್ಪೀಡ್ ಇವೆಲ್ಲ ಸೇರಿ ಐಸ್ಬರ್ಗ್ಗೂ ಹಾನಿ ಮಾಡ್ತು. ಜೊತೆಗೆ ಟೈಟಾನಿಕ್ನ ರೈಟ್ ಸೈಡ್ಗೂ ಡ್ಯಾಮೇಜ್ ಆಯಿತು. ಕೊಲಿಷನ್ ಆದ ಕೆಲವೇ ಕ್ಷಣದಲ್ಲಿ ಕ್ಯಾಪ್ಟನ್ ಸ್ಮಿತ್ ಮತ್ತು ಶಿಪ್ನ ಆರ್ಕಿಟೆಕ್ಟ್ ಥಾಮಸ್ ಆಂಡ್ರೂಸ್ ಶಿಪ್ಗೆ ಎಷ್ಟು ಡ್ಯಾಮೇಜ್ ಆಗಿದೆ ಅಂತ ಡಿಸ್ಕಸ್ ಮಾಡ್ತಾರೆ. ಕೊನೆಗೆ ಅವರಿಬ್ಬರಿಗೂ ಒಂದು ಕನ್ಕ್ಲೂಷನ್ ಬರ್ತಾರೆ, ಈ ಶಿಪ್ ಮುಳುಗೋದನ್ನು ಯಾರಿಂದಲೂ ತಡೆಯೋಕ್ಕೆ ಸಾಧ್ಯವೇ ಇಲ್ಲ ಅಂತ. ಸೊ ಯಾವ ಹಡಗು ಅನ್ಸಿಂಕಬಲ್, ಮುಳುಗಲು ಸಾಧ್ಯವೇ ಇಲ್ಲ ಅಂದುಕೊಂಡಿದ್ರೋ ಅದು ಈಗ ಮುಳುಗ್ತಾ ಇತ್ತು, ಅದು ಕೂಡ ತುಂಬ ಫಾಸ್ಟಾಗಿ. ಶಿಪ್ನ ಕೆಳಭಾಗ ಅಂದರೆ ಅದರ ಬಾಟಮ್ ತುಂಬ ಇಂಪಾರ್ಟೆಂಟ್ ಪಾರ್ಟ್ ಆಗಿರುತ್ತೆ. ಟೈಟಾನಿಕ್ನ ಬಾಟಮ್ ಹಲ್ನಲ್ಲಿ 2 ಲೇಯರ್ ಇತ್ತು. ಒಂದು ವೇಳೆ ಔಟರ್ ಲೇಯರ್ ಡ್ಯಾಮೇಜ್ ಆದರೂ ಶಿಪ್ಗೆ ನೀರು ಬರಬಾರ್ದು ಅಂತ ಈ ಸಿಸ್ಟಮ್ ಇತ್ತು. ಎರಡನೇ ಸೇಫ್ಟಿ ಫೀಚರ್ ಏನಂದರೆ, ಟೈಟಾನಿಕ್ನಲ್ಲಿ 16 ವಾಟರ್ ಪ್ರೂಫ್ ಕಂಪಾರ್ಟ್ಮೆಂಟ್ಗಳು ಇದ್ವು. ಇದರಲ್ಲಿ 4 ಕಂಪಾರ್ಟ್ಮೆಂಟ್ಸ್ಗೆ ನೀರು ತುಂಬಿದ್ರೂ ಕೂಡ ಶಿಪ್ಗೆ ಏನೂ ಆಗ್ತಿರಲಿಲ್ಲ, ಅದು ಹಾಗೆ ಫ್ಲೋಟ್ ಆಗ್ತಿತ್ತು. ಆದರೆ ಇಲ್ಲಿ ಪ್ರಾಬ್ಲಮ್ ಏನಾಯಿತು ಅಂದರೆ, ಐಸ್ಬರ್ಗ್ ಬಂದು ಹೊಡೆದಿದ್ದು ಶಿಪ್ನ ಫ್ರಂಟ್ ಸೈಡ್ಗೆ. ಸೊ ಆ ಡಬಲ್ ಲೇಯರ್ ಬಾಟಮ್ ಹಲ್ನಿಂದ ಯಾವುದೇ ಪ್ರಯೋಜನ ಕೂಡ ಆಗಲಿಲ್ಲ. ಸೈಡ್ನಲ್ಲಿ ಇಂಪ್ಯಾಕ್ಟ್ ಆಗಿರೋದ್ರಿಂದ ಒಂದಲ್ಲ ಎರಡಲ್ಲ ಬರೋಬ್ಬರಿ 6 ಕಂಪಾರ್ಟ್ಮೆಂಟ್ಗಳು ಡ್ಯಾಮೇಜ್ ಆಯಿತು. ಸೇಫ್ಟಿ ಲಿಮಿಟ್ಸ್ ಇದ್ದಿದ್ದು 4 ಕಂಪಾರ್ಟ್ಮೆಂಟ್ಗಳಿಗೆ ಮಾತ್ರ, ಆದರೆ ಇಲ್ಲಿ 6 ಕಂಪಾರ್ಟ್ಮೆಂಟ್ ಬ್ರಿಡ್ಜ್ ಆಯಿತು, ಅಂದರೆ ಡ್ಯಾಮೇಜ್ ಆಯಿತು. ಸೊ ಈ ಇಂಪ್ಯಾಕ್ಟ್ನಿಂದ ಶಿಪ್ಪನ್ನು ಸೇವ್ ಮಾಡೋಕ್ಕೆ ಯಾವ ಸೇಫ್ಟಿ ಮೆಕ್ಯಾನಿಸಮ್ ಕೂಡ ವರ್ಕ್ ಮಾಡಲಿಲ್ಲ. ಬಾಟಮ್ ಬಿಟ್ಟರೆ ಶಿಪ್ನ ಬೇರೆ ಎಲ್ಲ ಭಾಗಗಳು ಸಿಂಗಲ್ ಲೇಯರ್ ಆಗಿತ್ತು. ಹಾಗಾಗಿ ಈ ಪಾಯಿಂಟ್ನಲ್ಲಿ ಆ 6 ಕಂಪಾರ್ಟ್ಮೆಂಟ್ಸ್ ಒಳಗೆ ನೀರು ಫುಲ್ ಸ್ಪೀಡ್ನಲ್ಲಿ ಬರೋಕ್ಕೆ ಸ್ಟಾರ್ಟ್ ಆಯಿತು.
ರಾತ್ರಿ 12 ಗಂಟೆ ಅಂದರೆ ಶಿಪ್ಗೆ ಐಸ್ಬರ್ಗ್ ಗುದ್ದಿ ಕೇವಲ 20 ನಿಮಿಷ ಆದಮೇಲೆ ಕ್ಯಾಪ್ಟನ್ ಸ್ಮಿತ್ ತಕ್ಷಣ ಹತ್ತಿರದಲ್ಲಿರೋ ಶಿಪ್ಸ್ಗೆ ಡಿಸ್ಟ್ರೆಸ್ ಕಾಲ್ ಕಳಿಸ್ತಾರೆ. ಈ ಟೈಮ್ನಲ್ಲಿ ಸೀನಿಯರ್ ರೇಡಿಯೋ ಆಫೀಸರ್ ಜಾಕ್ ಫಿಲಿಪ್ಸ್ ಕಂಟಿನ್ಯೂಸ್ಲಿ ಡಿಸ್ಟ್ರೆಸ್ ಸಿಗ್ನಲ್ಸ್ನ ಕಳಿಸ್ತಾನೆ ಇರ್ತಾರೆ. ಸಿಗ್ನಲ್ಸ್ನ ಕನೆಕ್ಟ್ ಮಾಡೋಕ್ಕೆ ಟ್ರೈ ಮಾಡ್ತಾನೆ ಇರ್ತಾರೆ. ಟೈಟಾನಿಕ್ ಮುಳುಗ್ತಿದೆ ಅನ್ನೋ ಭಯದಲ್ಲಿ ಜಾಕ್ ಫಿಲಿಪ್ಸ್ ಒಂದಾದ ಮೇಲೆ ಒಂದು ಸಿಗ್ನಲ್ ಕಳಿಸ್ತಾನೆ ಇರ್ತಾರೆ. ಆದರೆ ಯಾರು ಕೂಡ ಅಲ್ಲಿ ಆನ್ಸರ್ ಮಾಡಲ್ಲ. ಸಿಗ್ನಲ್ ಕನೆಕ್ಟ್ ಮಾಡೋಕ್ಕೆ 20 ನಿಮಿಷ ಪ್ರಯತ್ನ ಪಟ್ಟ ಮೇಲೆ ಎಕ್ಸಾಕ್ಟ್ಲಿ 12 ಗಂಟೆ 20 ನಿಮಿಷ RMS ಕಾರ್ಪತಿಯ ಅನ್ನೋ ಒಂದು ಶಿಪ್ಗೆ ಸಿಗ್ನಲ್ ಸಿಗುತ್ತೆ. RMS ಕಾರ್ಪತಿಯ ಆಪರೇಟರ್ ತಕ್ಷಣ ತಮ್ಮ ಶಿಪ್ನ ಕ್ಯಾಪ್ಟನ್ ಜೊತೆ ಮಾತನಾಡಿ ಶಿಪ್ಪನ್ನು ಟೈಟಾನಿಕ್ ಕಡೆಗೆ ತಿರುಗಿಸುತ್ತಾರೆ. ಆದರೆ ದುರದೃಷ್ಟವಶಾತ್ ಅವರು ಎಷ್ಟೇ ಫಾಸ್ಟಾಗಿ ರಿಯಾಕ್ಟ್ ಮಾಡಿ ಇಮಿಡಿಯೇಟ್ ಆಗಿ ಹೊರಟರೂ ಕೂಡ ಕಾರ್ಪತಿಯ ಟೈಟಾನಿಕ್ಗಿಂತ 107 ಕಿಲೋಮೀಟರ್ ದೂರದಲ್ಲಿತ್ತು. ಸೊ ಅವರು ತಮ್ಮ ಮ್ಯಾಕ್ಸಿಮಮ್ ಸ್ಪೀಡ್ನಲ್ಲಿ ಬಂದರೂ ಕೂಡ ಟೈಟಾನಿಕ್ನ ರೀಚ್ ಮಾಡೋಕ್ಕೆ ಅವರಿಗೆ 3.5 ಗಂಟೆ ಬೇಕಾಗಿತ್ತು. ಅಲ್ಲಿ ಕ್ರೂ ಮೆಂಬರ್ಸ್ ತಮ್ಮ ಫ್ಲೇರ್ಸ್ ಮತ್ತು ರಾಕೆಟ್ಸ್ ಬಳಸಿ ಶಿಪ್ನ ಅಟೆನ್ಷನ್ ತಗೊಳ್ಳೋಕ್ಕೆ ಟ್ರೈ ಮಾಡ್ತಿದ್ರು. ಆದರೆ ಸ್ಯಾಡ್ ಪಾರ್ಟ್ ಏನಂದರೆ ಕಾರ್ಪತಿಯ ಶಿಪ್ ಬಿಟ್ಟು ಬೇರೆ ಯಾವ ಶಿಪ್ನಿಂದನೂ ಅವರಿಗೆ ರೆಸ್ಪಾನ್ಸ್ ಸಿಗಲಿಲ್ಲ. ಈ ಮಧ್ಯೆ ಕ್ಯಾಪ್ಟನ್ ಸ್ಮಿತ್ ಲೈಫ್ ಬೋಟ್ಸ್ ಮೂಲಕ ಜನರನ್ನು ಕಳಿಸೋ ಪ್ರೋಸೆಸ್ ಸ್ಟಾರ್ಟ್ ಮಾಡ್ತಾರೆ. ರೂಲ್ ಪ್ರಕಾರ ಮಹಿಳೆಯರು ಮತ್ತು ಮಕ್ಕಳಿಗೆ ಮೊದಲು ಆದ್ಯತೆ ಅಂತ ಪ್ರಿಯಾರಿಟಿ ಕೊಡ್ತಿದ್ರು. ಲೈಫ್ ಬೋಟ್ಸನ್ನು ತುಂಬಿ ಒಂದೊಂದಾಗಿ ಕೆಳಗೆ ಇಳಿಸ್ತಿದ್ರು. ವಿಪರ್ಯಾಸ ಅಂದರೆ ಇಂಥ ಸಿಚುಯೇಷನ್ನಲ್ಲೂ ಪ್ಯಾಸೆಂಜರ್ಸ್ ಪರಿಸ್ಥಿತಿಯನ್ನು ಸೀರಿಯಸ್ ಆಗಿ ತಗೊಂಡಿರಲಿಲ್ಲ. ಯಾಕೆಂದರೆ ಎಲ್ಲರ ತಲೆಯಲ್ಲೂ ಟೈಟಾನಿಕ್ ಅನ್ಸಿಂಕಬಲ್ ಶಿಪ್, ಮುಳುಗಲು ಸಾಧ್ಯವಿಲ್ಲದ ಹಡಗು ಅಂತ ಫಿಕ್ಸ್ ಆಗೋಗಿತ್ತು. ಇದು ಒಂದು ಚಿಕ್ಕ ಆಕ್ಸಿಡೆಂಟ್, ಅದಕ್ಕೆ ಇದೊಂದು ಪ್ರಿಕಾಷನ್ ಅಷ್ಟೇ. ಶಿಪ್ ಅಷ್ಟು ಈಸಿಯಾಗಿ ಮುಳುಗಲ್ಲ ಅಂತ ಎಲ್ಲರೂ ಕೂಡ ಭಾವಿಸಿದ್ರು. ಯಾರಿಗೂ ಅದರ ಸೀರಿಯಸ್ನೆಸ್ ಇನ್ನೂ ಅರ್ಥ ಆಗಿರಲಿಲ್ಲ. ಏನೋ ಪ್ರಾಬ್ಲಮ್ ಆಗಿದೆ, ಆದರೆ ಶಿಪ್ ಮುಳುಗಲ್ಲ ಅನ್ನೋ ಮೈಂಡ್ ಸೆಟ್ನಲ್ಲಿ ಇದ್ರು. ಇದೇ ಕಾರಣಕ್ಕೆ ತುಂಬ ಜನ ಲೈಫ್ ಬೋಟ್ ಹತ್ತೋಕೆ ಹೋಗಲಿಲ್ಲ. ಒಂದು ಲೈಫ್ ಬೋಟ್ನಲ್ಲಿ ಸುಮಾರು 65 ಜನ ಕೂರಬಹುದಿತ್ತು. ಆದರೆ ಸ್ಟಾರ್ಟಿಂಗ್ನಲ್ಲಿ ಒಂದು ಲೈಫ್ ಬೋಟ್ನಲ್ಲಿ ಕೇವಲ 28 ಜನರನ್ನು ಕೂರಿಸಿ ಲಾಂಚ್ ಮಾಡಿದರು. ದ ನೆಕ್ಸ್ಟ್ ಫ್ಯೂ ಮಿನಿಟ್ಸ್ನಲ್ಲೇ ಟೈಟಾನಿಕ್ನ ಸ್ಥಿತಿ ಇನ್ನೂ ಸೀರಿಯಸ್ ಆಯಿತು. ಒಂದು ಕಂಪಾರ್ಟ್ಮೆಂಟ್ನಿಂದ ಇನ್ನೊಂದು ಕಂಪಾರ್ಟ್ಮೆಂಟ್ಗೆ ನೀರು ತುಂಬೋಕೆ ಸ್ಟಾರ್ಟ್ ಆಯಿತು. ಶಿಪ್ ಸಿಂಕ್ ಆಗೋಕ್ಕೆ ಶುರುವಾಗಿತ್ತು. ಆಗ ಮಾತ್ರ ಪ್ಯಾಸೆಂಜರ್ಸ್ಗೆ ಸಿಚುಯೇಷನ್ನ ಗಂಭೀರತೆ ಅರ್ಥ ಆಗಿದ್ದು. ರಾತ್ರಿ 1 ಗಂಟೆ ಹತ್ತಿರ ಬರ್ತಿದ್ದ ಹಾಗೆ ಟೈಟಾನಿಕ್ನ ಸ್ಥಿತಿ ಇನ್ನಷ್ಟು ಕೆಟ್ಟಿತ್ತು. ಫ್ರಂಟ್ನಲ್ಲಿದ್ದ ಎಲ್ಲ ಕಂಪಾರ್ಟ್ಮೆಂಟ್ಸ್ ನೀರಿಂದ ಫುಲ್ ಆಗಿತ್ತು. ಶಿಪ್ನ ಬೋ ಸಮುದ್ರದೊಳಗೆ ಮುಳುಗ್ತಿತ್ತು. ಶಿಪ್ ಎಷ್ಟು ಟಿಲ್ಟ್ ಆಯ್ತಂದರೆ ಅದರ ಬ್ಯಾಕ್ ಸೈಡ್ನಲ್ಲಿರೋ ಪ್ರೊಪೆಲ್ಲರ್ಸ್ ಕೂಡ ಕಾಣಿಸೋಕೆ ಶುರುವಾಯಿತು. ಸಡನ್ ಆಗಿ ಇದು ಜನರ ಮನಸ್ಸಿನಲ್ಲಿ ಒಂದು ದೊಡ್ಡ ಪ್ಯಾನಿಕ್ ಮತ್ತು ಕನ್ಫ್ಯೂಷನ್ನ ಕ್ರಿಯೇಟ್ ಮಾಡ್ತು. ಜನರು ಈಗ ಲೈಫ್ ಬೋಟ್ಸ್ ಹತ್ತೋಕೆ, ಜಗಳವಾಡೋಕೆ, ಫೈಟ್ ಮಾಡೋಕೆ ಸ್ಟಾರ್ಟ್ ಮಾಡ್ತಿದ್ರು. ಟೈಟಾನಿಕ್ನಲ್ಲಿ 2600 ಪ್ಯಾಸೆಂಜರ್ಸ್ ಇದ್ರು. ಆದರೆ ಇದ್ದಿದ್ದು ಲೈಫ್ ಬೋಟ್ಸ್ನಲ್ಲಿ ಹೆಚ್ಚೆಂದರೆ 1700 ಜನರನ್ನು ಮಾತ್ರ ಸಾಗಿಸಬಹುದಿತ್ತು. ಇದು ಇನ್ನೊಂದು ಸೇಫ್ಟಿ ಫೇಲ್ಯೂರ್ ಆಗಿತ್ತು. ಸುಮಾರು 2 ಗಂಟೆ 5 ನಿಮಿಷ ಟೈಟಾನಿಕ್ ತನ್ನ ಲಾಸ್ಟ್ ಲೈಫ್ ಬೋಟನ್ನು ಕೆಳಗೆ ಇಳಿಸ್ತು. ಆಗಲೂ ಕೂಡ ಶಿಪ್ನ ಮೇಲೆ ಇನ್ನೂ 1500 ಜನ ಉಳಿದುಕೊಂಡಿದ್ರು. ಈ ಸಿಚುಯೇಷನ್ ಮಧ್ಯೆ ಅನೇಕ ಪ್ಯಾಸೆಂಜರ್ಸ್ ತಮ್ಮ ಜೀವ ಉಳಿಸಿಕೊಳ್ಳೋ ಫೈಟನ್ನೇ ಬಿಟ್ಟರು. ಟೈಟಾನಿಕ್ನಲ್ಲೇ ಉಳಿಯೋಕೆ ಡಿಸೈಡ್ ಮಾಡ್ತಾರೆ. ಸಾಕ್ಷಿಗಳ ಪ್ರಕಾರ 2 ಗಂಟೆ 20 ನಿಮಿಷ ಶಿಪ್ 2 ಪೀಸಾಗಿ ಬ್ರೇಕ್ ಆಯಿತು. ಆಮೇಲೆ ನಾರ್ತ್ ಅಟ್ಲಾಂಟಿಕ್ ಓಷನ್ನಲ್ಲಿ ಪೂರ್ತಿಯಾಗಿ ಮುಳುಗಿ ಹೋಯಿತು. ಯಾವ ಶಿಪ್ಪನ್ನು ಅನ್ಸಿಂಕಬಲ್ ಅಂದ್ರೋ ಅದು ಜಸ್ಟ್ 3 ಗಂಟೆಯಲ್ಲಿ ಸಮುದ್ರದ ಪಾಲಾಯಿತು. ನೀರಿನಲ್ಲಿ ಬಿದ್ದಿದ್ದ ಜನ ಉಳಿದಿದ್ದ ಲೈಫ್ ಬೋಟ್ನಲ್ಲಿ ಜಾಗ ಸಿಗುತ್ತಾ ಅಂತ ಟ್ರೈ ಮಾಡ್ತಿದ್ರು. ಕೆಲವರಂತೂ ಯಾವ ಬೋಟ್ನ ಸಪೋರ್ಟ್ ಇಲ್ಲದೆ ನೀರಿಗೆ ಹಾರಿದ್ರು. -2 ಡಿಗ್ರಿ ಸೆಲ್ಸಿಯಸ್ನಷ್ಟು ಕೋಲ್ಡ್ ಇದ್ದ ಆ ನೀರಿನಲ್ಲಿ ಕೇವಲ ನಿಮಿಷಗಳಲ್ಲೇ ಹೈಪೋಥರ್ಮಿಯಾದಿಂದಾಗಿ ಜನ ಪ್ರಾಣ ಬಿಟ್ಟರು. ಆ ಕಾಲದಲ್ಲಿ ಡ್ಯೂಟಿ ಅಂದರೆ ಹೇಗಿತ್ತು ಅನ್ನೋಕ್ಕೆ ಇದೊಂದು ರಿಮೈಂಡರ್. ಕ್ಯಾಪ್ಟನ್ ಎಡ್ವರ್ಡ್ ಸ್ಮಿತ್ ಶಿಪ್ಪನ್ನು ಬಿಟ್ಟು ಹೋಗಲೇ ಇಲ್ಲ. ಕೆಲವರು ಅವರು ಸೂಸೈಡ್ ಮಾಡಿಕೊಂಡ್ರು ಅಂತ ಹೇಳ್ತಾರೆ. ಇದರ ಮಧ್ಯ ರೆಸ್ಕ್ಯೂಗೆ ಅಂತ ಫಾಸ್ಟಾಗಿ ಬಂದ RMS ಕಾರ್ಪತಿಯ ಸ್ಪಾಟ್ಗೆ ಎಕ್ಸಾಕ್ಟ್ಲಿ 3:30ರಿಂದ 4 ಗಂಟೆಗೆ ಬಂದು ತಲುಪುತ್ತೆ. ಅವರು ಎಷ್ಟೇ ಫಾಸ್ಟಾಗಿ ಬಂದರೂ ಅಷ್ಟೊತ್ತಿಗೆ ಆಗಬಾರದ್ದು ಆಗಿ ಹೋಗಿತ್ತು. ಸೊ ಇಲ್ಲಿ ನಿಜವಾಗಿ ಏನಾಯಿತು ಅಂತ ತಿಳ್ಕೊಳ್ಳೋಕ್ಕೆ ಒಂದು ಇನ್ವೆಸ್ಟಿಗೇಷನ್ ಸ್ಟಾರ್ಟ್ ಮಾಡ್ತಾರೆ. ಆ ತನಿಖೆಯಲ್ಲಿ ಎಲ್ಲರಿಗೂ ಶಾಕ್ ಆಗುವಂಥ ತುಂಬ ಸಂಗತಿಗಳು ಹೊರಗೆ ಬರುತ್ತೆ. ಈ ಇನ್ಸಿಡೆಂಟ್ ಶಿಪ್ ಸೇಫ್ಟಿ ಪ್ರಿಕಾಷನ್ ಬಗ್ಗೆ ದೊಡ್ಡ ಕ್ವೆಶ್ಚನನ್ನೇ ರೈಸ್ ಮಾಡ್ತು. ಈ ನ್ಯೂಸ್ನಿಂದ ತುಂಬ ಕನ್ಫ್ಯೂಷನ್ ಮತ್ತು ಶಾಕ್ ಆಯಿತು. ಆದರೆ ಇದರ ಪರಿಣಾಮವಾಗಿ ಮುಂದೆ ಶಿಪ್ ಸೇಫ್ಟಿಗೆ ಸಂಬಂಧಪಟ್ಟ ಹಾಗೆ ತುಂಬ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ನಲ್ಲಿ ಚೇಂಜಸ್ ತರಲಾಯಿತು. ಮೋಸ್ಟ್ ಇಂಟ್ರೆಸ್ಟಿಂಗ್ ಫ್ಯಾಕ್ಟ್ ಏನಂದರೆ ಟೈಟಾನಿಕ್ನಿಂದ ಜಸ್ಟ್ 37 ಕಿಲೋಮೀಟರ್ ದೂರದಲ್ಲಿ SS ಕ್ಯಾಲಿಫೋರ್ನಿಯನ್ ಅಂತ ಇನ್ನೊಂದು ಶಿಪ್ ಇತ್ತು. ನಂಬೋಕೆ ಆಗಲ್ಲ ಅಲ್ವಾ?
ಟೈಟಾನಿಕ್ನಿಂದ ಕಳಿಸಿದ ರೆಸ್ಕ್ಯೂ ಫ್ಲೇರ್ಸ್ ಮತ್ತು ರಾಕೆಟ್ ಅನ್ನು ನೋಡ್ತಿದ್ರೂ ಕೂಡ ಅವರು ಹೆಲ್ಪ್ ಮಾಡೋಕ್ಕೆ ಬರಲಿಲ್ಲ. ಇನ್ಫ್ಯಾಕ್ಟ್ ಟೈಟಾನಿಕ್ನಲ್ಲಿದ್ದ ತುಂಬ ಜನರಿಗೆ ಹತ್ತಿರದಲ್ಲೇ ಇನ್ನೊಂದು ಶಿಪ್ ಇದೆ, ನಮ್ಮನ್ನು ಸೇವ್ ಮಾಡುತ್ತೆ ಅಂತ ಕಾನ್ಫಿಡೆನ್ಸ್ ಇತ್ತು. ನಡುರಾತ್ರಿ ಆ ಡಿಸ್ಟ್ರೆಸ್ ಸಿಗ್ನಲ್ ಅನ್ನು ನೋಡಿದ ಕ್ರ್ಯೂ ಅವರ ಕ್ಯಾಪ್ಟನ್ ಸ್ಟ್ಯಾನ್ಲಿ ಲಾರ್ಡ್ಸ್ಗೆ ಈ ವಿಷಯ ತಿಳಿಸ್ತಾರೆ. ಆದರೆ ಕ್ಯಾಪ್ಟನ್ ಅದೆಲ್ಲ ಆಗೋಕ್ಕೆ ಚಾನ್ಸೇ ಇಲ್ಲ ಅಂತ ಆ ಸಿಚುಯೇಷನ್ನನ್ನೇ ಇಗ್ನೋರ್ ಮಾಡಿಬಿಡ್ತಾರೆ. ಟೈಟಾನಿಕ್ನಲ್ಲಿ ಇರೋರೆಲ್ಲ ದೊಡ್ಡ ದೊಡ್ಡ ವ್ಯಕ್ತಿಗಳು, ಅವರು ಪಾರ್ಟಿ ಮಾಡ್ತಾ ಇರ್ತಾರೆ, ಅಲ್ಲಿಂದ ರಾಕೆಟ್ಸ್ ಬರ್ತಿದೆ ಅಂತ ಹೇಳಿ ಸುಮ್ಮನಾಗ್ತಾರೆ. ಈ ತಪ್ಪು ಡಿಸಿಷನ್ನಿಂದಾಗಿ ಕ್ಯಾಲಿಫೋರ್ನಿಯನ್ ಕ್ರೂ ಹೆಲ್ಪ್ ಮಾಡೋಕ್ಕೆ ಯಾವ ಆ್ಯಕ್ಷನನ್ನು ತಗೊಳ್ಳಿಲ್ಲ. ಮರುದಿನ ಬೆಳಗ್ಗೆ ಕ್ಯಾಲಿಫೋರ್ನಿಯನ್ ಕ್ರೂ ತಮ್ಮ ರೇಡಿಯೋಗಳನ್ನು ಆನ್ ಮಾಡ್ತಾರೆ. ಆಗ ಗೊತ್ತಾಗುತ್ತೆ ಅವರು ಮಿಸ್ ಮಾಡ್ಕೊಂಡಿದ್ದ ಎಲ್ಲ SOS ಕಾಲ್ಸ್. ಅವರು ಇಮಿಡಿಯೇಟ್ಲಿ ಸ್ಪಾಟ್ಗೆ ಬರ್ತಾರೆ. ಆದರೆ ಅಲ್ಲಿ ಬಂದು ನೋಡಿದಾಗ ಅವರ ಕಣ್ಣಿಗೆ ಸಿಕ್ಕಿತ್ತು ಕೇವಲ ಡೆಡ್ ಬಾಡೀಸ್ ಮಾತ್ರ. ಇದಕ್ಕಾಗಿ ಇನ್ವೆಸ್ಟಿಗೇಷನ್ನಲ್ಲಿ ಕ್ಯಾಲಿಫೋರ್ನಿಯಾದ ಕ್ಯಾಪ್ಟನ್ ಸ್ಟ್ಯಾನ್ಲಿಯನ್ನೇ ಹೊಣೆಗಾರ ಮಾಡಲಾಗುತ್ತೆ. ಆದರೆ ಈ ಇನ್ಸಿಡೆಂಟ್ಗೆ ಒಬ್ಬ ವ್ಯಕ್ತಿಯನ್ನು ಬ್ಲೇಮ್ ಮಾಡೋದು ಸರಿಯಲ್ಲ ಅಲ್ವಾ? ತುಂಬ ತಪ್ಪು ಡಿಸಿಷನ್ಸ್ ಮತ್ತು ಸೇಫ್ಟಿ ಪ್ರೋಟೋಕಾಲ್ಸನ್ನು ವೈಲೇಟ್ ಮಾಡಿದ್ದರಿಂದ ಈ ದುರಂತ ಆಯಿತು ಅಂತ ಅನೇಕರು ಹೇಳ್ತಾರೆ. ಟೈಟಾನಿಕ್ನಲ್ಲಿ ಸಾಕಾಗುವಷ್ಟು ಲೈಫ್ ಬೋಟ್ಸ್ ಇರಲಿಲ್ಲ. ಈ ಶಿಪ್ ಮುಳುಗೋದೇ ಇಲ್ಲ ಅನ್ನೋ ಓವರ್ ಕಾನ್ಫಿಡೆನ್ಸ್ನಲ್ಲಿ ಶಿಪ್ ಬಿಲ್ಡಿಂಗ್ ಕಂಪನಿ ಲೈಫ್ ಬೋಟ್ಗಳ ಸಂಖ್ಯೆಯನ್ನೇ ಕಡಿಮೆ ಮಾಡಿತ್ತು. ಟೈಟಾನಿಕ್ನ ಜರ್ನಿ ಶುರುವಾಗೋ ಮುಂಚೆ ಒಂದು ಸೇಫ್ಟಿ ಡ್ರಿಲ್ಸ್ ನಡೆಯಬೇಕಿತ್ತು. ಆದರೆ ಈ ಶಿಪ್ ಅನ್ಸಿಂಕಬಲ್ ಅಂತ ಹೇಳಿ ಕ್ಯಾಪ್ಟನ್ ಆ ಡ್ರಿಲ್ಲನ್ನೇ ಕ್ಯಾನ್ಸಲ್ ಮಾಡಿಬಿಟ್ಟಿದ್ದರು. ಅಲ್ಲದೆ ಸ್ಟಿಯರ್ಸ್ಮನ್ ಅಂದರೆ ಚುಕ್ಕಾಣಿ ಹಿಡಿಯುವ ರಾಬರ್ಟ್ ಹಿಚನ್ಸ್ ಒಂದು ಕ್ರಿಟಿಕಲ್ ಸಿಚುವೇಷನ್ನಲ್ಲಿ ತಪ್ಪು ಮಾಡಿದರು. ಕ್ಯಾಪ್ಟನ್ ಶಿಪ್ಪನ್ನು ಲೆಫ್ಟ್ಗೆ ತಿರುಗಿಸುವಂತ ತುಂಬ ಆತುರದಲ್ಲಿ ಹೇಳಿದರೆ ಅವರು ಟೆನ್ಷನ್ನಲ್ಲಿ ಸ್ಟಿಯರಿಂಗ್ ವೀಲನ್ನು ರೈಟ್ಗೆ ತಿರುಗಿಸಿಬಿಟ್ಟಿದ್ರು. ಅವರು ಸರಿಪಡಿಸಿಕೊಳ್ಳುವಷ್ಟರಲ್ಲಿ ಶಿಪ್ಪನ್ನು ಪೂರ್ತಿ ತಿರುಗಿಸಲು ಟೈಮ್ ಸಾಕಾಗಲಿಲ್ಲ. ಬ್ರಿಟಿಷ್ ಕೌನ್ಸಿಲ್ನ ತನಿಖೆಯಲ್ಲಿ ಗೊತ್ತಾದದ್ದು ಏನಂದರೆ, ಅಷ್ಟು ಐಸ್ಬರ್ಗ್ ವಾರ್ನಿಂಗ್ಸ್ ಬಂದರೂ ಕೂಡ ಟೈಟಾನಿಕ್ ಸ್ಲೋ ಆಗಲೇ ಇಲ್ಲ. ಇಂತಹ ಡೇಂಜರಸ್ ಸಿಚುವೇಷನ್ನಲ್ಲಿ ತುಂಬ ತಪ್ಪು ಡಿಸಿಷನ್ ಮತ್ತು ಸೇಫ್ಟಿ ಪ್ರೋಟೋಕಾಲ್ಸ್ ವೈಲೇಷನ್ ನಡೆದಿದ್ದವು. ಹಾಗಾದರೆ ಕ್ಯಾಪ್ಟನ್ ಸ್ಮಿತ್ ಯಾಕೆ ಶಿಪ್ಪನ್ನು ಸ್ಲೋ ಮಾಡಲಿಲ್ಲ ಅನ್ನೋದಕ್ಕೆ ತುಂಬ ಥಿಯರೀಸ್ ಇವೆ. ಅದರಲ್ಲಿ ಒಂದು ವೈಟ್ ಸ್ಟಾರ್ ಲೈನ್ನ ಚೇರ್ಮನ್ ಜೋಸೆಫ್ ಬ್ರೂಸ್ ಇಸ್ಮೆ ಇವರೇ ಇದಕ್ಕೆ ಮುಖ್ಯ ಕಾರಣ ಅಂತ ಹೇಳ್ತಾರೆ. ಕ್ಯಾಪ್ಟನ್ಗೆ ಶಿಪ್ಪನ್ನು ಸ್ಲೋ ಮಾಡಲು ಇಷ್ಟವಿತ್ತು, ಆದರೆ ಇಸ್ಮೆಗೆ ಇಷ್ಟವಿರಲಿಲ್ಲ. ಅವರು ಕ್ಯಾಪ್ಟನ್ ಮೇಲೆ ಪ್ರೆಷರ್ ಹಾಕಿ ಸ್ಪೀಡನ್ನು ಮೇಂಟೈನ್ ಮಾಡಿಸಿದ್ದರು. ಯಾಕೆಂದರೆ ಅವರಿಗೆ ಈ ಜರ್ನಿಯಲ್ಲಿ ಒಂದು ಸ್ಪೀಡ್ ರೆಕಾರ್ಡ್ ಮಾಡಬೇಕು ಅನ್ನೋ ಆಸೆ ಇತ್ತು ಎನ್ನಲಾಗುತ್ತದೆ. ಸೊ ಓವರ್ ಆಲ್ ಈ ಇನ್ಸಿಡೆಂಟ್ ಶಿಪ್ಪಿಂಗ್ ಇಂಡಸ್ಟ್ರಿಯಲ್ಲಿ ತುಂಬ ಬದಲಾವಣೆಯನ್ನು ತಂದಿದೆ. ಟೈಟಾನಿಕ್ನ ಟ್ರ್ಯಾಜಿಡಿಗೆ ರೆಸ್ಪಾನ್ಸ್ ಆಗಿ ಶಿಪ್ ಸೇಫ್ಟಿಯನ್ನು ಜಾಸ್ತಿ ಮಾಡೋಕ್ಕೆ ಮತ್ತು ಫ್ಯೂಚರ್ನಲ್ಲಿ ಇಂಥ ತಪ್ಪುಗಳು ಆಗಬಾರದು ಅಂತ ಹೊಸ ರೂಲ್ಸನ್ನು ಜಾರಿ ಮಾಡಲಾಯಿತು. ಈ ರೂಲ್ಸ್ಗೆ ಇಂಟರ್ನ್ಯಾಷನಲ್ ಕನ್ವೆನ್ಷನ್ ಫಾರ್ ದಿ ಸೇಫ್ಟಿ ಆಫ್ ಲೈಫ್ ಅಟ್ ಸಿ ಅಂತಾರೆ. ಇದನ್ನು ಯುನೈಟೆಡ್ ನೇಷನ್ಸ್ ಜಾರಿ ಮಾಡಿತು. ಈ ಸೇಫ್ಟಿ ಪ್ರೋಟೋಕಾಲ್ಸನ್ನು ಇವತ್ತಿಗೂ ಎಲ್ಲ ಶಿಪ್ಸ್ ಫಾಲೋ ಮಾಡುತ್ತವೆ. ಇದರಲ್ಲಿ ಮುಖ್ಯ ರೂಲ್ ಏನಂದರೆ, ಎಲ್ಲ ಪ್ಯಾಸೆಂಜರ್ಗೂ ಸಾಕಾಗುವಷ್ಟು ಲೈಫ್ ಬೋಟ್ಸ್ ಇರಲೇಬೇಕು. ಜೊತೆಗೆ 1914ರಲ್ಲಿ ಇಂಟರ್ನ್ಯಾಷನಲ್ ಐಸ್ ಪ್ಯಾಟ್ರೋಲ್ ಅಂತ ಒಂದು ಟೀಮನ್ನು ಕ್ರಿಯೇಟ್ ಮಾಡಿದರು. ಟೈಟಾನಿಕ್ ಮುಳುಗಿ 70 ವರ್ಷಗಳ ತನಕ ಅದರ ಅವಶೇಷಗಳನ್ನು ಹುಡುಕೋಕೆ ಆಗಲಿಲ್ಲ. ಫೈನಲಿ ಸೆಪ್ಟೆಂಬರ್ 1985ರಲ್ಲಿ ಅಮೆರಿಕದ ಓಷನ್ ಎಕ್ಸ್ಪ್ಲೋರರ್ ರಾಬರ್ಟ್ ಬಲ್ಲಾರ್ಡ್ ಅದರ ಫೈನಲ್ ಲೊಕೇಶನನ್ನು ಕಂಡುಹಿಡಿದರು. ಸಮುದ್ರದ ಕೆಳಗೆ ಸುಮಾರು 3.8 ಕಿಲೋಮೀಟರ್ ಆಳದಲ್ಲಿ ಶಿಪ್ 2 ಪೀಸಾಗಿ 600 ಮೀಟರ್ ಅಂತರದಲ್ಲಿ ಬಿದ್ದಿತ್ತು. ಈಗ ಬ್ಯಾಕ್ಟೀರಿಯಾ ಅದನ್ನು ತಿನ್ನುತ್ತಾ ಇದೆ. ಸ್ಲೋ ಆಗಿ ಅದರ ಭಾಗಗಳು ನಾಶವಾಗುತ್ತಿವೆ. 2030ರಲ್ಲಿ ಟೈಟಾನಿಕ್ನ ಅವಶೇಷಗಳು ಪೂರ್ತಿಯಾಗಿ ಕಣ್ಮರೆಯಾಗುತ್ತದೆ ಅಂತ ಹೇಳುತ್ತಾರೆ. 112 ವರ್ಷ ಕಳೆದರೂ ಜನರಿಗೆ ಟೈಟಾನಿಕ್ ಮೇಲೆ ಇರೋ ಇಂಟ್ರೆಸ್ಟ್ ಕಮ್ಮಿಯಾಗಿಲ್ಲ. ಅದಕ್ಕೆ ಆಸ್ಟ್ರೇಲಿಯನ್ ಬಿಲಿಯನೇರ್ ಕ್ಲೈವ್ ಪಾಮರ್ 2012ರಲ್ಲಿ ಟೈಟಾನಿಕ್ 2 ಅನ್ನು ಕಟ್ಟೋದಾಗಿ ಅನೌನ್ಸ್ ಮಾಡಿದರು. ಪ್ಲ್ಯಾನ್ ಏನಂದರೆ, ಅದು ಕೂಡ ಹಳೆ ಟೈಟಾನಿಕ್ ಹಾಗೆ ಅದೇ ರೂಟ್ನಲ್ಲಿ ಟ್ರಾವೆಲ್ ಮಾಡಬೇಕು. 2027ರಲ್ಲಿ ಇದು ಸೌತ್ ಆ್ಯಂಟಮ್ನಿಂದ ನ್ಯೂಯಾರ್ಕ್ಗೆ ಜರ್ನಿ ಸ್ಟಾರ್ಟ್ ಮಾಡಲಿದೆ. ಇದರಲ್ಲಿ ಟೋಟಲ್ 835 ರೂಮ್ಸ್ ಇರುತ್ತವೆ. ಪ್ಯಾಂಡಮಿಕ್ ಮತ್ತು ಫೈನಾನ್ಷಿಯಲ್ ಪ್ರಾಬ್ಲಮ್ಸ್ನಿಂದ ಈ ಪ್ರಾಜೆಕ್ಟ್ ಡಿಲೇ ಆಗಿದೆ. ಆದರೆ ಕೆಲಸ ಇನ್ನೂ ನಡೀತಾನೇ ಇದೆ. ಟೈಟಾನಿಕ್ 2ನಲ್ಲೂ ಕೂಡ ಸೇಮ್ ಆರ್ಕಿಟೆಕ್ಚರ್, ಇಂಟೀರಿಯರ್ ಮತ್ತು ಲಕ್ಸುರಿ ಡಿಸೈನ್ ಇರುತ್ತೆ. ಆದರೆ ಇದರಲ್ಲಿ ಎಕ್ಸ್ಟ್ರಾ ನ್ಯಾವಿಗೇಷನ್ ಟೂಲ್ಸ್, ಜಾಸ್ತಿ ಸ್ಟೆಬಿಲಿಟಿಗಾಗಿ ಇನ್ನೂ ಅಗಲವಾದ ಹಲ್ ಮತ್ತು ಎಲ್ಲ ಪ್ಯಾಸೆಂಜರ್ಸ್ಗೂ ಸಾಕಾಗುವಷ್ಟು ಲೈಫ್ ಬೋಟ್ಸ್ ಮತ್ತು ಲೈಫ್ ವೆಸ್ಟ್ಸ್ ಇರುತ್ತವೆ. ಪ್ರತಿಯೊಂದು ಅನುಭವವೂ ಒಂದು ಪಾಠ. ಟೈಟಾನಿಕ್ ಮತ್ತು ಪ್ರಕೃತಿಯಿಂದ ಈ ಪಾಠ ನಮಗೆ ಸಿಕ್ಕಿದೆ. ಆದರೂ ಟೈಟಾನಿಕ್ 2ನ ಸಕ್ಸಸ್ಗೆ ನಾನು ಆಲ್ ದ ಬೆಸ್ಟ್ ಹೇಳ್ತಾ, ಮತ್ತೆ ಟ್ರೈ ಮಾಡೋದನ್ನು ಬಿಡದೆ ಮತ್ತೆ ಟ್ರೈ ಮಾಡ್ತಿರೋ ನಮ್ಮ ಮನುಷ್ಯ ಕುಲಕ್ಕೆ ಸಲ್ಯೂಟ್. ಕಡಲ ಇತಿಹಾಸದ ಈ ಮಹಾನ್ ಕಥೆಯ ಸಂಪೂರ್ಣ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆ ಶೇರ್ ಮಾಡಿ. ಹಾಗೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ. ನಮಸ್ಕಾರ.